ಸಾಮಾಜಿಕ ನ್ಯಾಯ ನಮ್ಮ ಸಂವಿಧಾನದ ಒಂದು ಮೂಲ ತತ್ವ. ಕಳೆದ 75 ವರ್ಷಗಳಿಂದ ನಮ್ಮ ಸಂವಿಧಾನ ಜಾರಿಗೆ ಬಂದಾಗಿದೆ. ಸಾಮಾಜಿಕ ನ್ಯಾಯವು ಒಂದಷ್ಟು ಅನುಷ್ಠಾನಗೊಂಡಿದೆ. ಅದರಿಂದ ಒಂದಷ್ಟು ಜನರಿಗೆ ಸಹಾಯ ಆಗಿದೆ. ಆದರೆ ಇವತ್ತು 75 ವರ್ಷಗಳ ನಂತರ ಸಾಮಾಜಿಕ ನ್ಯಾಯದ ರಿಸಲ್ಟ್ಸ್ ಫಲಿತಾಗಳು ಅನೇಕ ಜನವರ್ಗಕ್ಕೆ ತಲುಪಿಲ್ಲ. ಉದಾಹರಣೆಗೆ ಆದಿವಾಸಿಗಳಿಗೆ, ಅಲೆಮಾರಿಗಳಿಗೆ, ಬುಡಕಟ್ಟು ಜನಾಂಗಕ್ಕೆ, ಸ್ಲಮ್ ಡ್ವೆಲ್ಲರ್ಸ್ಗೆ, ಸಫಾಯಿ ಕರ್ಮಚಾರಿಗಳಿಗೆ ಇನ್ನೂ ಅವ್ರಿಗೆ ತಲುಪಲಿಲ್ಲ. ಎರಡನೇದಾಗಿ ಹೊಸ ವರ್ಗಗಳು ಹುಟ್ಕೊಂಡಿವೆ. ಇನ್ನೂ ನಾವು ಸಾಮಾಜಿಕ ನ್ಯಾಯನ ಅವ್ರಿಗೆ ಹೆಂಗೆ ನೀಡಬೇಕು ಅಂತ ತೀರ್ಮಾನ ಮಾಡಿ. ಉದಾಹರಣೆಗೆ ಅನಾಥ ಮಕ್ಕಳು ಯಾವ ಧರ್ಮ, ಯಾವ ಜಾತಿ, ಅಂತರ್ಜಾತಿಗೆ ಹುಟ್ಟಿದಂಥ ಮಕ್ಕಳು ಯಾವ ಜಾತಿ, ಯಾವ ಧರ್ಮ, ಮತಾಂತರದ ಆದಂಥ ಅವ್ರಿಗೆ ಯಾವ ಜಾತಿ, ಯಾವ ಧರ್ಮ, ಈ ರೀತಿ ಅನೇಕ ಗೊಂದಲಗಳು ಇದು ಒಂದು ಸವಾಲು. ಮೂರನೇದಾಗಿ ಸರ್ಕಾರದ ನೀತಿಗಳು ಇವತ್ತು ಸಾಮಾಜಿಕ ನ್ಯಾಯ ತಗೊಂಡೋಗೋ ಬದಲು ಸ್ವಲ್ಪ ಹಿಂದಕ್ಕೆ ತಳ್ತಾ ಇದೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳೋದು ಅಂತಂದರೆ, ಇಡೀ ದೇಶದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ 65 ಲಕ್ಷಕ್ಕಿಂತ ಅಧಿಕ ಸ್ಯಾಂಕ್ಷನ್ ಪೋಸ್ಟ್ ಖಾಲಿ ಬಿದ್ದಿವೆ, ಫಿಲಪ್ ಮಾಡಲಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕಾಂಟ್ರಾಕ್ಟ್ ಲೇಬರು, ಗೆಸ್ಟ್ ಸಿಸ್ಟಮು ತಂದಿದ್ದಾರೆ, ಔಟ್ಸೋರ್ಸಿಂಗ್ ತಂದಿದ್ದಾರೆ, ಕಂಪ್ಯೂಟರೈಸೇಷನ್, ಮೆಕನೈಸೇಷನ್ನು, ಹ್ಯೂಮನ್ ರಾಬೋಟ್ಸು, ಡ್ರೋನ್ಸು ಬರ್ತಾ ಇವೆ. ಇವೆಲ್ಲದರ ಪರಿಣಾಮವಾಗಿ ಸಾಮಾಜಿಕ ನ್ಯಾಯನ ಅಪ್ರಸ್ತುತಗೊಳಿಸ್ತಕ್ಕಂಥ ಹಿಂದಕ್ಕೆ ತಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ದೇಶ ಮತ್ತು ಜನ ಎಚ್ಚರಗೊಂಡು ಸಾಮಾಜಿಕ ನ್ಯಾಯದ ಬೆನಿಫಿಟ್ಸನ್ನು ಎಲ್ರಿಗೂ ತಲುಪಿಸುವಂಥ ರೀತಿಯಲ್ಲಿ ನಾವು ಡಿಬೇಟ್ ಮಾಡಬೇಕು. ಅಂಥ ಒಂದು ಡಿಬೇಟ್ಗೆ ವಿವೇಕಾನಂದ ಲಾ ಕಾಲೇಜಿನವರು ದಿವಂಗತ ಗುಂಡಪ್ಪ ಗೌಡ್ರ ಹೆಸರಿನಲ್ಲಿ ಇವತ್ತು ಒಂದು ಎಂಡೋಮೆಂಟ್ ಲೆಕ್ಚರ್ ಪ್ರಾರಂಭ ಮಾಡಿ ಒಂದು ದೀಪ ಹಚ್ಚಿದ್ದಾರೆ. ಈ ಡಿಬೇಟ್ ಇನ್ನೂ ಹೆಚ್ಚು ರಾಷ್ಟ್ರವ್ಯಾಪ್ತಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಸರ್, ಈಗ ಇದು ಸಹಾಯ ಆಗುತ್ತೆ. ಈ ಸರ್ಕಾರದ ಇವತ್ತು ಒಳ ಮೀಸಲಾತಿ ಜಾರಿಗೊಳಿಸ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಒಂದು ಸಣ್ಣ ವಿಭಾಗಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಅದು ಯಾರು ಅಂತಂದರೆ ಅಲೆಮಾರಿಗಳು. ನನ್ನ ಆಯೋಗ ಅಲೆಮಾರಿಗಳನ್ನು 59 ಜಾತಿಗಳನ್ನು ಪ್ರತ್ಯೇಕ ಪ್ರವರ್ಗವಾಗಿ ವಿಂಗಡಿಸಿ ಅವ್ರಿಗೆ 1% ಮೀಸಲಾತಿಯನ್ನು ಕೊಟ್ಟಿದೆ. ಇವತ್ತು ಸರ್ಕಾರದ ಆದೇಶದಲ್ಲಿ ಆ 59 ಜಾತಿಗಳನ್ನು ಬಲಿಷ್ಠರಾದ ಬೋವಿ, ಬಂಜಾರ ಜೊತೆ ಸೇರಿಸಿ ಇವರು ಅವ್ರ ಜೊತೆ ಯಾವ ರೀತಿ ಸ್ಪರ್ಧೆ ಮಾಡೋದು? ಅಲ್ಲಿ ಅಲೆಮಾರಿಗಳು ಲೆಕ್ಕಕ್ಕೊಂಟು ಆಟಕ್ಕಿಲ್ಲ. ಮೊನ್ನೆ 15% ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಇದ್ದರೆ 15ಕ್ಕೆ ಯಾಕೆ ಕೊಡೋಕ್ಕಾಗಲ್ಲ? 10ಕ್ಕೆ ಯಾಕೆ ಕೊಡೋಕ್ಕಾಗಲ್ಲ? 5ಕ್ಕೆ ಯಾಕೆ ಕೊಡೋಕ್ಕಾಗಲ್ಲ? ಸಾಧ್ಯ ಇದೆ. ಇಟ್ ಇಸ್ ಮ್ಯಾಥಮ್ಯಾಟಿಕ್ಸ್. ಲೆಕ್ಕ ಹಾಕೋದಪ್ಪ. 17ರಲ್ಲಿ ನಿನ್ಗೆ 5 ಬಂದರೆ 10ರಲ್ಲಿ ಎಷ್ಟಿರುತ್ತೆ? 2.5 ಬರ್ತದೆ. ಇಷ್ಟೇ ಬದಲಾವಣೆಗಳು ತಂದು ದಿ ಆಬ್ಜೆಕ್ಟ್ ಮಸ್ಟ್ ಬಿ ಟು ಇನ್ಕ್ಲೂಡ್ ದಿ ಎಕ್ಸ್ಕ್ಲೂಡಿಂಗ್. ಚುನಾವಣಾ ಪ್ರಕ್ರಿಯೆಯಿಂದ ಹೊರಗುಳಿದವರನ್ನು ಒಳಗೊಳಿಸಬೇಕು. ಅದು ಎಲ್ಲರ ಉದ್ದೇಶ, ಎಲ್ಲ ಕಾನೂನುಗಳ ಉದ್ದೇಶ, ಚುನಾವಣಾ ಆಯೋಗದ ಉದ್ದೇಶ ಆಗಿತ್ತು ಇಷ್ಟು ವರ್ಷ. ಈಗೇನಂದರೆ ಹೊರಗಡೆ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಸೇರಿಸ್ಬೇಕು ಅನ್ನೋದಕ್ಕಿಂತ ಒಳಗಡೆ ಇರೋರನ್ನು ಹೊರಗಡೆ ಇದ್ದಿಲ್ಲ. ಈ ಸಮ್ ಮಿಸ್ಟೇಕ್ ಒಂದು ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಜನಪ್ರತಿನಿಧಿಗಳ ವ್ಯವಸ್ಥೆ ಮುಂದುವರಿಯುತ್ತೆ. ಬೆಂಗಳೂರು ಶಹರ್ನಲ್ಲಿ 11 ವರ್ಷ ಆಯಿತು. ದೇರ್ ಈಸ್ ನೋ ಜಸ್ಟಿಫೈಬಲ್ ರೀಸನ್. ಸ್ಥಳೀಯ ಸಂಸ್ಥೆಗಳಿಗೆ 5-6 ವರ್ಷ ಆಯಿತು. ದೇರ್ ಈಸ್ ನೋ ಜಸ್ಟಿಫೈಬಲ್ ರೀಸನ್. ದಿಸ್ ಈಸ್ ನೋ ಗುಡ್ ಫಾರ್ ಡೆಮಾಕ್ರಸಿ.
ಆದಷ್ಟು ಬೇಗ ಚುನಾವಣೆಗಳನ್ನು ತರಬೇಕು. ಜನಪ್ರತಿನಿಧಿಗಳು ಆಡಳಿತನ ನಡೆಸಬೇಕು. ಅಧಿಕಾರಿಶಾಹಿನೇ ಆಡಳಿತ ನಡೆಸೋದು ಅದು ಪ್ರಜಾಪ್ರಭುತ್ವ ಅಂತ ಅನ್ನೋಕ್ಕಾಗತ್ತಾ? ಡಿಸೆಂಟ್ರಲೈಸೇಷನ್ ಆಫ್ ಪವರ್ಸ್ ಈಸ್ ಒನ್ ಆಫ್ 73rd and 72nd amendment. The object is this. ಹಾಗಿದ್ದಾಗ ನಾವು ಯಾವುದಾವುದೋ ಒಂದು ನೆಪ ಇಟ್ಟು ಚುನಾವಣೆಗಳು ಪೋಸ್ಟ್ ಮಾಡೋದು ಅದು ನನಗೆ ಸಮಾಧಾನ ಇಲ್ಲ, ಅದು ತೃಪ್ತಿಕರ ಅನ್ನಿಲ್ಲ, ಜನ ಒಪ್ಪುವುದಿಲ್ಲ. ಓಕೆ ವಚನ ಎಲ್ಲ ಕೊಟ್ಟರು, ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿತ್ತು. ಜನಗಳು ಕಾನ್ಸ್ಟಿಟ್ಯೂಷನ್ ತಿಳ್ಕೊಬೇಕು, ಕಾನ್ಸ್ಟಿಟ್ಯೂಷನ್ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ, ಯಾವ ರೀತಿ ಅವರು ಅದರಲ್ಲಿ ಭಾಗವಹಿಸಬೇಕು ಅದನ್ನೆಲ್ಲ ಚೆನ್ನಾಗಿ ಬೋಧನೆ ಕೊಟ್ಟು ನಮ್ಮ ಕಾಲೇಜ್ ಬಗ್ಗೆ ಒಂದು 2 ಜನನು ಮಾತಾಡಿ ಮಾಡಿದ್ದಾರೆ. ನಮ್ಮ ಸಂಸ್ಥೆ 25 ವರ್ಷದಿಂದನೂ ಬ್ಲಾಕ್ ಸ್ಟೂಡೆಂಟ್ನ ಕಳಿಸ್ತಾ ಇದ್ದಾರೆ. ಕೆಲವರು ಹೈಕೋರ್ಟ್ ಜಡ್ಜ್ಗಳು ಆಗಿದ್ದಾರೆ ನಮ್ಮ ಕಾಲೇಜಿಂದ. ಇವಾಗ ರೀಸೆಂಟ್ ತಮಿಳ್ನಾಡು ಎಲೆಕ್ಷನ್ಸಲ್ಲಿ ನಮ್ಮದೇ ಓದಿದಂಥ ಒಂದು ವಿದ್ಯಾರ್ಥಿ ಮಿನಿಸ್ಟರ್ ಆಗಿದ್ದಾರೆ, ನಿರ್ಮಲ್ ಕುಮಾರ್ ಅಂತ. ಸೊ ದೇಸ್ ಆರ್ ಆಲ್ ವೆರಿ ಬಿಗ್ ಅಚೀವ್ಮೆಂಟ್ಸ್ ಫಾರ್ ಅವರ್ದು. ನಮ್ಮದು ಕಾಲೇಜು ಈ ಥರ ಪ್ರೋತ್ಸಾಹ ಕೊಡ್ತಾ ಇರೋದು, ಈ ಥರ ಲೆಕ್ಚರ್ಸ್ ನಡೀತಾನೆ ಇರುತ್ತೆ. ವರ್ಷಕ್ಕೊಂದು 7-8 ಲೆಕ್ಚರ್ಸ್ ಮಾಡ್ತೀವಿ. ಸೊ ಇದರಿಂದ ನಮ್ಮ ಕಾಲೇಜ್ ಬಗ್ಗೆ ನಮ್ಮ ಪಾಠ ಮಾಡೋ ಬೇಸ್ಟ್ರುಗಳು ಕಾಲೇಜುಗಳಿಗೆ ವಿಶ್ವವಿದ್ಯಾಲಯದಿಂದ, ಕಾನೂನು ವಿಶ್ವವಿದ್ಯಾಲಯದಿಂದ ಏನೊಂದು ಸ್ಪಷ್ಟವಾದ ಇನ್ಸ್ಟ್ರಕ್ಷನ್ಸ್ ಬಂದಿದೆ, ಏನಾದರೂ ಇದೆನಾ ಆ ರೀತಿಯ? ವಯೋಮಿತಿಗೆ ಸಂಬಂಧಪಟ್ಟಂತೆ ಹಿಂದೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದವರು 5 ಇಯರ್ಸ್ ಕೋರ್ಸ್ಗೆ ಜನರಲ್ ಕ್ಯಾಟಗರಿಗೆ 20 ವರ್ಷ, ಹಾಗೆಯೇ SC/ST ಕ್ಯಾಟಗರಿನಲ್ಲಿ ಬರ್ತಕ್ಕಂಥವ್ರಿಗೆ 22 ವರ್ಷ, ಹಾಗೆ 3 ಇಯರ್ಸ್ ಕೋರ್ಸ್ಗೆ 30 ವರ್ಷ ಜನರಲ್ ಕ್ಯಾಟಗರಿಯವ್ರಿಗೆ ಮತ್ತು 35 ವರ್ಷ SC/ST ಕಮ್ಯುನಿಟಿಗೆ ಒಂದು ವಯೋಮಿತಿನ ಫಿಕ್ಸ್ ಮಾಡಿದರು. ಅದಾದ ನಂತರ ಕಾಲೇಜುಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅವರೆಲ್ಲರೂ ಸುಮಾರು ಹೈಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿದರು. ಕೊನೆಗೆ ಮ್ಯಾಟ್ರು ಸುಪ್ರೀಂ ಕೋರ್ಟಿಗೆ ಟ್ರಾನ್ಸ್ಫರ್ ಆಯಿತು. ಸುಪ್ರೀಂ ಕೋರ್ಟ್ ಆ ಆರ್ಡ್ರಿಗೆ ಸ್ಟೇ ಕೊಟ್ಟಿತ್ತು. ಸ್ಟೇ ಕೊಟ್ಟ ನಂತರ ಈಗ ವಯೋಮಿತಿ ಏನಿಲ್ಲ. ಹಾಗಾಗಿ ನಾವು ಅಡ್ಮಿಷನ್ ಮಾಡ್ಕೋತಾ ಇದ್ದೀವಿ. ಬಾರ್ ಕೌನ್ಸಿಲ್ ಕೂಡ ಯಾವುದೇ ರಿಸ್ಟ್ರಿಕ್ಷನನ್ನು ಹಾಕಿಲ್ಲ. ಆದರೆ ಕರ್ನಾಟಕ ರಾಜ್ಯ ಇವರು ಕಾನೂನು ವಿಶ್ವವಿದ್ಯಾನಿಲಯದವ್ರು ಏನು ಮಾಡಿದ್ದಾರೆ, ಅಡ್ಮಿಷನ್ ತೊಗೊಂಡ್ರೆ ಆ ಫೈನಲ್ ಜಡ್ಜ್ಮೆಂಟ್ ಏನಿದೆ ರಿಟ್ ಪಿಟಿಷನಲ್ಲಿ ಅದರ ಔಟ್ಕಮ್ಗೆ ಒಳಪಟ್ಟಿರುತ್ತೆ ಅಂತ ಹೇಳಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅನಿಸೋ ಪ್ರಕಾರ ವಯೋಮಿತಿಯನ್ನು ಬಾರ್ ಕೌನ್ಸಿಲ್ ಹಿಂದೆ ಮಾಡಿದ್ದಂಥ ವಯೋಮಿತಿಯನ್ನು ಮತ್ತೆ ತರ್ತಕ್ಕಂಥ ಪ್ರಸ್ತಾಪ ಇಲ್ಲ ಸದ್ಯ. ಪ್ರಮುಖವಾದ ಅಂಶ ನಾವು ಹೇಳಬೇಕಂತಂದರೆ, ನಮ್ಮಲ್ಲಿ ಹಿಂದುಳಿದ ವರ್ಗದ ಮಕ್ಕಳುಗಳು ಜಾಸ್ತಿ ಬರೋದರಿಂದ ಅವರಿಗೆ ಜನತಾ ಶಿಕ್ಷಣ ಸಂಸ್ಥೆ ವತಿಯಿಂದ ನಮ್ಮಲ್ಲಿ ಈಗಾಗಲೇ ಸುಮಾರು 3 ಕೋಟಿಯಷ್ಟು ಒಂದು ಕಾರ್ಪಸ್ ಫಂಡ್ ಇದೆ. ದಾನಿಗಳು ಕೊಟ್ಟಿರ್ತಕ್ಕಂಥದ್ದು, ಜನತಾ ಶಿಕ್ಷಣ ಸಂಸ್ಥೆ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ಹಣದಲ್ಲಿ ನಾವು ಪ್ರತಿ ವರ್ಷ ಈ ವರ್ಷ ಸುಮಾರು 30 ಲಕ್ಷದಷ್ಟು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ಯಾರು ಡಿಸರ್ವಿಂಗ್ ಇದ್ದಾರೆ ವಿದ್ಯಾರ್ಥಿಗಳು ಅಂಥವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಬರ್ತೀವಿ ಜನತಾ ಶಿಕ್ಷಣ ಸಂಸ್ಥೆ ವತಿಯಿಂದ. ಡಾಕ್ಟರ್ ಕೆಂಪೇಗೌಡ, ಪ್ರಿನ್ಸಿಪಾಲ್, ವಿವೇಕಾನಂದ ಕಾಲೇಜ್ ಆಫ್ ಲಾ, ಬೆಂಗಳೂರು.